ರಾತ್ರಿ ಆಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿ ಇಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ, ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದ್ರು. ಬೆಳಗಾಯಿತು. ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು. ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿ ಎದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು. ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈ ಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವೂ ಇತ್ತು. ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದ್ರು. ಅಷ್ಟರಲ್ಲಿ ಏನಾಯ್ತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಬೊಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಎಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೋ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಟಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನುವುದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು, ಅರೆ, ಇದು ದೊಡ್ಡ ಚಮತ್ಕಾರವಾಯಿತು. ಯಾಕೆಂದರೆ ಲಾಡು, ಪೇಡ, ಅನ್ನ ಹೊರಬರಲೇಬೇಕಿತ್ತಲ್ಲ. ಆದರೆ ಎಲ್ಲವನ್ನೂ ದೇವಿ ಅಂದರೆ ಮಾರುತಿ ತಿಂದು ಬಿಡ್ತಿದ್ರು. ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ, ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೇ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು.
ಪ್ರಸಾದವೂ ಹೊರಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳ್ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ, ಲಕ್ಷ್ಮಣ, ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು. ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ, ಎರಡಲ್ಲ, ಅನೇಕ ಬಾರಿಯಾಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ, ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೇ, ನನಗೆ ನಿನ್ನ ಷರತ್ತು ಒಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು. ಇದೆಲ್ಲ ತಿಳಿದ ಮೇಲೆ ಮಾರುತಿ ಸುಮ್ಮನಿರ್ತಾರೆಯೇ? ಅವರು ನೇರ ತೋಟಕ್ಕೆ ಹೋದರು. ಅಲ್ಲಿ ದುಂಬಿಗಳು ಏನು ಮಾಡುತ್ತಿದ್ದವು ಗೊತ್ತೇ? ತೋಟದಲ್ಲಿದ್ದ ಅಮೃತ ಕುಂಡಲದಲ್ಲಿದ್ದ ಅಮೃತವನ್ನು ದುಂಬಿಗಳು ಸಂಗ್ರಹ ಮಾಡಿ ಮಹಿ ಸಾಯುತ್ತಲೇ ಆ ಅಮೃತವನ್ನು ಅವನ ಮೃತದೇಹದ ಮೇಲೆ ಸಿಂಪಡಿಸುತ್ತಿದ್ದವು. ಆದ್ದರಿಂದಲೇ ಮಹಿ ಮತ್ತೆ ಜೀವಂತವಾಗುತ್ತಿದ್ದ. ಮಾರುತಿ ಒಂದೊಂದೇ ದುಂಬಿಯನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಇದನ್ನು ಕಂಡ ಎಲ್ಲ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಶರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ, ಇಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ. ಅಲ್ಲಿ ಒಂದು ದೊಡ್ಡ ಮಂಚವಿದೆ. ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ. ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಆಗೇನಾಯ್ತು ಗೊತ್ತೇ? ಆ ಮಂಚ ಕಟ್ 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 ಅಂತ ತುಂಡಾಯಿತು. ರಾಮ ಕೂಡ್ಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ, ಲಕ್ಷ್ಮಣ, ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು 4 ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು.